ಹಾಯ್ ಫ್ರೆಂಡ್ಸ್, ಶಿಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ಇವತ್ತೊಂದು ಚಪಾತಿ, ದೋಸೆಗೆ, ರೈಸ್ಗೆ ಹೊಂದ್ಕೊಳ್ಳೋ ಅಂಥ ಗ್ರೇವಿ ಮಾಡೋಣ. ನೋಡಿ, ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಒಂದು ಬೌಲ್ ಆಲೂಗಡ್ಡೆ, ಒಂದು ಬೌಲ್ ಬಟಾಣಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಖಾರದ ಪುಡಿ, ಸಾಲ್ಟು, ಆಯಿಲು ಬೇಕಾಗಿರುವಂಥಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ 2-3 ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಳೋಣ. ಅದ್ರಾಗೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಡೋಣ. ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಟೊಮೆಟೊ ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ಮಿಕ್ಸ್ ಕೊಡೋಣ. ತುಂಬ ಚೆನ್ನಾಗಿ ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದೊಂಥರ ಟ್ರೈ ಮಾಡಿ ಈ ರೆಸಿಪಿ. ನೋಡಿ, ಅದಕ್ಕೆ 1.5 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, 1.5 ಸ್ಪೂನ್ ಧನಿಯಾ ಸಾಕಾಗುತ್ತೆ. ಇಷ್ಟು 4 ದಿನ ಕ್ವಾಂಟಿಟಿ ಫ್ರೆಂಡ್ಸ್. ಇಷ್ಟನ್ನು ಗರಂ ಮಸಾಲ 1 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ. ಇಷ್ಟನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಕೊಟ್ಟು ನಾವು ಆಲೂಗಡ್ಡೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅದನ್ನು ಹಾಗೆ ಸ್ವಲ್ಪ ಮಿಕ್ಸ್ ಕೊಡೋಣ. ನೋಡಿ, ಈಗ ಅದಕ್ಕೆ ನಾವು ಬಟಾಣಿ ಬಿಡಿಸಿ ನೀಟಾಗಿ ಇಟ್ಟಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಬಟಾಣಿ ಸೇರಿಸ್ಕೊಂಡಾಗೇ ಸ್ವಲ್ಪ ಮಿಕ್ಸ್ ಕೊಟ್ಟ ಹೀಗೆ ಮಾಡೋದ್ರಿಂದ ತುಂಬಾ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೆ 1 ಬೌಲು ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ನಾನು ಅರ್ಧ ಬೌಲ್ ಸೇರಿಸಿದ್ದೀನಿ, ಮತ್ತೆ ನೋಡಿಕೊಂಡು ಮತ್ತಿನ್ನು ಅರ್ಧ ಬೌಲ್ ಸೇರಿಸ್ತೀನಿ. ಇನ್ನು ಅರ್ಧ ಬೌಲ್ ಸೇರಿಸೋದ್ರಿಂದ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದ್ಸಲಿ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ. ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷದಲ್ಲಿ ಬೇಗನೆ ಬೆಂದ್ಬಿಡುತ್ತೆ. ಆಲೂಗಡ್ಡೆ ಮತ್ತು ಬಟಾಣಿ ಅಂತೂ ಹಸಿ ಬಟಾಣಿ ಅಲ್ವಾ, ಬೇಗನೆ ಬಾಯ್ಲ್ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಅಂಥ ಗ್ರೇವಿ. ಅದಕ್ಕೆ ಬಂದರೆ ಸಾಕಾಗುತ್ತೆ. ಅದಕ್ಕೆ ಕೊನೆಯದಾಗಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್.
ನೋಡಿ ಎಷ್ಟು ಸೊಗಸಾಗಿದೆ ಗ್ರೇವಿ ಅನ್ನೋದು ಈಗ ರೆಡಿಯಾಗಿದೆ. ನೋಡಿ ನೀಟಾಗಿ ವಾಟರೆಲ್ಲ ಬಾಯ್ಲ್ ಆಗಿ ಬಟಾಣಿ ಎಲ್ಲ ಬೆಂದು ಗ್ರೇವಿ ರೆಡಿಯಾಗಿದೆ. ಚಪಾತಿ ಜೊತೆಗೆ ನಾನಂತೂ ಬ್ಯಾಟಿಂಗ್ ಮಾಡ್ತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ